ವೆಲ್ಕಮ್ ಟು ಪಕ್ಕು ಎಡಿಟಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಎಲ್ಲರಿಗೆ ಕನ್ನಡಿಗರಿಗೆ. ವಿಡಿಯೋದಲ್ಲಿ ಟ್ರೆಂಡಿಂಗ್ ರಿಲೀಕ್ಸ್ ಫೋಟೋ ಎಡಿಟಿಂಗ್ ಯಾವ ಥರ ಮಾಡೋದಂತ ನೋಡೋಣ. ನನ್ನ ವಿಡಿಯೋ ತಳಗಡೆ ಅಲರ್ಟ್ ಮೋಷನ್ ಆ್ಯಪ್ ಲಿಂಕು, ಫುಲ್ ಪ್ರಾಜೆಕ್ಟ್ ಲಿಂಕು ಎಲ್ಲವೂ ಇದೆ, ಡೌನ್ಲೋಡ್ ಮಾಡ್ಕೊರಿ. ನನ್ನ ಪ್ರಾಜೆಕ್ಟ್ ಲಿಂಕ್ ಏನೋ ತೊಂದರೆ ಆದರೆ, ಈ ಥರ ಏನಾರ ಬಂದರೆ ತಳಗಡೆ ಇಂಪೋರ್ಟ್ ಯಾವ ಥರ ಮಾಡೋದಂತ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಇಂಪೋರ್ಟ್ ಮಾಡ್ಕೊಡಿ ಫ್ರೆಂಡ್ಸ್. ಈ ಫೋಟೋ ನೋಡಿದ್ರೆ ನಿಮಗೆ ಡೆವಿಲ್ ಅಂತ ಗೊತ್ತಾಗುತ್ತೆ ಅಲ್ವಾ. ಇದೇ ಫೋಟೋ ಹಾಕೊಂಡು ನಾನು ವಿಡಿಯೋ ಎಡಿಟಿಂಗ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡುತ್ತೇನೆ. ಈ ಥರ ಫುಲ್ ಪ್ರಾಜೆಕ್ಟ್ ಓಪನ್ ಆಗುತ್ತೆ ನಂದು, ಸರಿನಾ. ಸೇಮ್ ಇದೇ ಥರ ಓಪನ್ ಆಗುತ್ತೆ. ಸೊ ಯಾವ ಥರ ಎಡಿಟಿಂಗ್ ಮಾಡೋದಂತ ನೋಡೋಣ. ಇಲ್ಲಿ ಫೋಟೋ ಇದೆ ಅಲ್ವಾ, ಫೋಟೋ ಮೇಲೆ ಕ್ಲಿಕ್ ಮಾಡು. ಕ್ಲಿಕ್ ಆದಮೇಲೆ ಇಲ್ಲೊಂದು ಕಲರ್ ಆ್ಯಂಡ್ ಪ್ಲೇಟ್ ಅಂತ ಇರುತ್ತೆ, ತೋರಿಸ್ತೀನಿ ನಿಮಗೆ. ಕಲರ್ ಇಲ್ಲಿದೆ ಅಲ್ವಾ, ಈ ಕಲರ್ ಆ್ಯಂಡ್ ಎಫೆಕ್ಟ್ ಅದ್ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ ಇದೆ ಅಲ್ವಾ, ನಂಬರು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಇದೆ ಅಲ್ಲ, ಪ್ಲಸ್ ಮೇಲೆ ಓಪನ್ ಮಾಡಿ. ಓಪನ್ ಆದ ನಂತರ ಇಲ್ಲಿ ಆಟೋಮೆಟಿಕ್ ತಾನೇ ಸೆಲೆಕ್ಟ್ ಆಗುತ್ತೆ, ಸರಿನಾ. ಆ ನಂತರ ಇನ್ನೂ 2 ಫೋಟೋ ಇದೆ, ಇನ್ನೂ 2 ಫೋಟೋ ಇಲ್ಲಿ ಮೇಲೆ ಇದೆ ನಂದು. ಮೇಲೇನು ಕ್ಲಿಕ್ ಮಾಡಿ. ಸೇಮ್ ಅದೇ ಪ್ರೊಸೆಸ್, ಕಲರ್ ಆ್ಯಂಡ್ ಫ್ಲೆಕ್ಸ್ ಹೋಗಿ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮ್ಯಾಗೆ ನಿಮ್ಗೆ ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಇರುತ್ತಲ್ವಾ, ಪ್ಲಸ್ ಐಕನ್ ಮ್ಯಾಗೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಬ್ಯಾಕಿಗೆ ಬನ್ನಿ. ಇನ್ನೊಂದು ಫೋಟೋ ಇದೆ, ಇಲ್ಲೇ ಮೇಲೆ ತೋರಿಸ್ತೀನಿ ನಿಮಗೆ. ಸೈಡಿಗೆ ಸ್ಕ್ರೋಲ್ ಮಾಡಿದರೆ ಸೈಡಿಗೆ ಒಂದು ಫೋಟೋ ಇದೆ. ಫೋಟೋ ಕಾಣ್ತಾ ಇಲ್ಲ, ಸೊ ಕಾಣ್ತಾ ಇಲ್ಲಲ್ವಾ, ಬರಲಾಗಿದೆ ಅಲ್ವಾ. ಸೊ ಇದು ಓಪನ್ ಮಾಡಿ, ಹೇಳ್ತೀನಿ ನಿಮಗೆ. ಸೇಮ್ ಪ್ರೊಸೆಸ್, ಕಲರ್ ಆ್ಯಂಡ್ ಪ್ಲೇಸ್ ಒಳಗೆ ಹೋಗಿ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ನಿಮ್ಗೆ ಯಾವ ಫೋಟೋ ಹೋಗುತ್ತೋ ಆ ಫೋಟೋ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮ್ಯಾಗೆ. ಸೊ ಫೋಟೋ ಸೆಲೆಕ್ಟ್ ಆಗುತ್ತೆ. ಸೊ ಯಾವ ಥರ ಕಾಣುತ್ತೆ ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಣ್ಣಿನ ಚಿತ್ರ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. 2 ಮೇಲೂ ಇದೆ ನೋಡು, 2 ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ, ಇಷ್ಟೇ, ಸರಿನಾ. ಓಪನ್ ಆಗುತ್ತೆ. ಸೊ ಎಡಿಟಿಂಗ್ ಆಗಿತ್ತಂತೇಳಿ ಹೋಗಬೇಡಿ, ಫುಲ್ ವಿಡಿಯೋ ನೋಡಿ, ಅಂದಾಗ ಮೇಲೆ ನಿಮಗೆ ಫುಲ್ ಅರ್ಥ ಆಗುತ್ತೆ. ಇಲ್ಲಿ ತಳಗಡೆ ಟ್ಯಾಕ್ಸ್ ಹಾಕಬೇಕು, ನೋಡ್ತಾ ಇದ್ದೀರಲ್ವಾ. ಜಾಸ್ತಿ ಏನಿಲ್ಲ, ಒಂದು 3-4 ಇದೆ ಅಷ್ಟೇ ಅಲ್ವಾ. ಸರಿ, ಅದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನು ಇವಾಗ ಡೆವಿಲ್ ಮಾಡ್ತಾ ಇದ್ದೀನಲ್ವಾ, ಸೊ ಅದೇ ಟೈಟಲ್ ಕೊಡ್ತೀನಿ ಇವಾಗ. ಟ್ಯಾಕ್ಸ್ ಅದೇ ಹಾಕ್ತೀನಿ. ಕನ್ನಡದಲ್ಲಿ ಹಾಕ್ಬೋದು, ಇಂಗ್ಲೀಷಲ್ಲಿ ಹಾಕ್ಬೋದು. ನಾನು ಕನ್ನಡದಲ್ಲಿ ಹಾಕ್ತಿದ್ದ ಇದ್ದೀನಿ. ಡೆವಿಲ್ ಹಾಕಿ ಫೋನ್ಸ್ ಇದೆ ನೋಡು, ಫೋಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಫೋನ್ಸ್ ಬೇಕಾಗುತ್ತೆ ಅದನ್ನ ಕ್ಲಿಕ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಕಲರು ಚೇಂಜ್ ಮಾಡ್ಬೋದು, ಇಲ್ಲೇ ಇದೆ ನೋಡು 32 ಬಾಜು ಕಲರ್ ಒಂದು ಬಾಕ್ಸಲ್ಲಿ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ವೈಟಲ್ಲಿ ಸೆಲೆಕ್ಟ್ ಮಾಡಿ, ಸರಿನಾ. ವೈಟಲ್ಲಿ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕೊಡಿ, ಸರಿನಾ. ಮತ್ತೆ ಬ್ಯಾಕಿಗೆ ಬಂದು ಅದೇ ಇಂಗ್ಲೀಷಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಡೆವಿಲ್ ಇಂಗ್ಲೀಷಲ್ಲಿ ಹಾಕಿದ್ದೀನಿ ಅಷ್ಟೇ. ಸೇಮ್ ಟು ಸೇಮ್ ಕ್ಲಿಕ್ ಮಾಡಿ. ಕಲರ್ ನಿಮ್ಗೆ ಯಾವ್ದು ಬೇಕಾಗುತ್ತೆ ಆ ಕಲರ್ ಕೊಡಿ. ನಾನು ರೆಡ್ ಕೊಡ್ತಿದ್ದೀನಿ, ಚೆನ್ನಾಗಿ ಕಾಣ್ತೈತೆ ಅಲ್ವಾ. ರೈಟ್ ಮಾರ್ಕ್ ಮಾಡಿ ಕ್ಲಿಕ್ ಮಾಡಿ, ಸೇಮ್ ಟು ಸೇಮ್, ಸರಿನಾ. ಇದೇ ಥರ ಎಲ್ಲ ಟ್ಯಾಕ್ಸಿಗೂ ಸೇಮ್ ಫಾಂಟ್ ಹಾಕಿದ್ದೀನಿ ನಾನು. ಸೊ ವಿಡಿಯೋಲಿ ಎಂತಕ್ಕಂತ ತೋರ್ಸೋಕ್ಕಾಗಲ್ಲ. ಸೊ ಸೇಮ್ ಟು ಸೇಮ್ ಇದೇ ಥರ ಮಾಡಿ, ಸರಿನಾ. ಮುಂದಿನ ಪ್ರೊಸೆಸ್ ಹೇಳ್ತೇನೆ ನಿಮಗೆ. ಎಲ್ಲ ಟೆಕ್ಸ್ಟ್ ಆದ ನಂತರ ಸೊ ಟೆಕ್ಸ್ಟ್ ಇದೆ ಅಲ್ವಾ, ಕಾಣ್ತಾ ಇಲ್ವಾ. ಸೊ ಮೇಲ್ಗಡೆ ಈ ಥರ
ಕ್ಲಿಕ್ ಮಾಡಿ ಹಿಡಿದಿಟ್ಟುಕೊಂಡು ಮೇಲೆ ಬರಬೇಕು. ಸೊ ಆವಾಗ ಟೆಕ್ಸ್ಟನ್ನು ನಿಮ್ಮ ಫೋಟೋ ಮೇಲೆ ಕಾಣಿಸುತ್ತೆ ಅಲ್ವಾ. ಸೇಮ್ ಅದೇ ಥರ ಎಲ್ಲವೂ ಸೇಮ್ ಟು ಸೇಮ್ ಇದೇ ಥರ ಮೇಲೆ ಎತ್ತಬೇಕು. ಫ್ರಂಟ್ ಸೈಜ್ ಕೂಡ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಕೂಡ ಮಾಡ್ಬೋದು. ಸರಿನಾ? ಇಷ್ಟೇ, ಇದೇ ಥರ ಮಾಡೋದು ಎಲ್ಲವನ್ನು ಸೇಮ್ ಟು ಸೇಮ್. ಇಲ್ಲೊಂದು ಕೂಡ ಇದೆ. ಸೊ ಆಯ್ತಲ್ವಾ, ಇದೇ ಥರ ಇದೆ. ಸೊ ಫಾಂಟ್ ಚೇಂಜ್ ಕೂಡ ಮಾಡ್ಬೋದು, ಫಾಂಟ್ ಸೈಜ್ ಕೂಡ ಕಡಿಮೆ ಮಾಡ್ಬೋದು. ಮೋರ್ ಟ್ರಾನ್ಸ್ಲೇಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೂಡ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಟುಕೊಳ್ಳಬಹುದು. ಸಣ್ಣ ಮಾಡಬೇಕಂದ್ರೆ ಇಲ್ಲಿ 3ನೇ ಆಪ್ಷನ್ ಇದೆ ಅಲ್ವಾ, 1, 2, 3ನೇ ಆಪ್ಷನ್, ಇಲ್ಲಿ ಕ್ಲಿಕ್ ಮಾಡಿ ಚೂರು ಇನ್ಕ್ರೀಸ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಆ ಥರ ಸೆಟಪ್ ಮಾಡ್ಕೋಬೋದು. ಸರಿನಾ? ಇದು ಕೂಡ ಅದೇ ಥರನೇ ಸೇಮ್ ಟು ಸೇಮ್, ಜಾಸ್ತಿ ಏನಿಲ್ಲ. ನಿಮಗೆ ಯಾವ ಥರ ಬೇಕು ಆ ಥರ ಕ್ಲಿಕ್ ಮಾಡ್ಕೋಬೋದು. ಇಷ್ಟೇ, ಜಾಸ್ತಿ ಆಯ್ತಲ್ವಾ. ಸೊ ಇಷ್ಟೇ. ಸೊ ಕಲರು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಕಲರ್ ಬೇಕಂದರೆ ಟೆಕ್ಸ್ಟ್ ಮೇಲೆ ಹೋಗಿ ಕಲರ್ ಮೇಲೆ ಹೋಗಿ ಕಲರ್ ರೆಡ್ ಬೇಕಂದ್ರೆ ಮಾಡ್ಕೋಬೋದು, ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು. ಸೊ ನಿಮಗೆ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೋಬೋದು. ಎಲ್ಲವೂ ಇದೇ ಥರ ಸೇಮ್ ಟು ಸೇಮ್. ಅರ್ಥ ಆಯ್ತಲ್ವಾ? ಸೇಮ್ ಟು ಸೇಮ್. ಸೊ ನೆಗಡಿ ಒಂದು ಬಂದಿದೆ ನನಗೆ, ಇನ್ನೊಂದಿದೆ. ಇಲ್ಲೊಂದು ಡೆವಿಲ್ ಅಂತಿದೆ ಅಲ್ವಾ ಮೇಲೆ. ಇದು ಕೂಡ ನಿಮ್ಗೆ ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು. ಇನ್ನು ಚೂರು ದೊಡ್ಡದು ಬೇಕಂದರೆ ಸೊ ಅದೇ ಥರ ಹೋಗಿ ಪ್ಲಸ್ ಮೇಲೆ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎಲ್ಲಿ ಯಾವ ಥರ ಬೇಕೋ ಆ ಥರ ಸೆಟಪ್ ಮಾಡ್ಕೋಬೋದು. ಇಷ್ಟೇ. ಇನ್ನೊಂದು ಇದಂಗೆ ಕಾಣ್ತಿದೆ ಗೈಸ್, ಇಲ್ಲೊಂದಿದೆ, ಇದೊಂದು ಮಾಡಿಬಿಡೋಣ. ಸರಿಯಾಗಿದೆ ಅಲ್ವಾ? ಸೊ ಇಷ್ಟೇ. ಮತ್ತು ನಿಮಗೆ ಸಾಂಗ್ ಒಂದಿದೆ ಅಲ್ವಾ. ಸೊ ಸಾಂಗ್ ಕೂಡ ನೀವು ಹಾಕೋಬೋದು, ನಿಮ್ಗೆ ಯಾವ್ದು ಬೇಕಾಗುತ್ತೆ ಆ ಸಾಂಗ್ ಹಾಕೋಬೋದು. ಅದು ಯಾವ ಥರ ಅಂದರೆ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿ, ಇಲ್ಲಿ ಸಾಂಗ್ ಮ್ಯಾಗಿದೆಲ್ಲ. ಸೊ ಸಾಂಗ್ ಮ್ಯಾಗನೂ ಬರುತ್ತೆ, ನಿಮ್ಗೆ ಯಾವುದು ಇಲ್ಲಿ ಗ್ಯಾಲರಿ ಒಳಗಿರುತ್ತೆ ಆ ಸಾಂಗ್ ಹಾಕೋಬೋದು. ಇಲ್ಲ ವಿಡಿಯೋದಲ್ಲಿ ಸಾಂಗ್ ಇದೆ ಅಂದರೆ ವಿಡಿಯೋ ಕೂಡ ಕ್ಲಿಕ್ ಮಾಡಿ, ವಿಡಿಯೋ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಅಲರ್ಟ್ ಫೋಟೋ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಇದೆ ಅಲ್ವಾ ಮೇಲೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅದರಲ್ಲಿ ಯಾವ ವಿಡಿಯೋ ಬೇಕಂತ ನೋಡ್ಕೊಂಡು ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಐಕನ್ ಮಾಡ್ಕೊಂಡು ಅದನ್ನು ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಕ್ಸ್ಪೋರ್ಟಿಂಗ್ ಆಡಿಯೋ ಅಂತ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಸೊ ಅದು ಆಡಿಯೋ ಒಳಗೆ ಕನ್ವರ್ಟ್ ಆಗುತ್ತೆ. ಸೊ ವಿಡಿಯೋ ಡಿಲೀಟ್ ಮಾಡಿ ಅದನ್ನ ತೆಳಗಡೆ ಕ್ಲಿಕ್ ಮಾಡಿ ತೆಳಗಡೆ ಜರಿಸ್ಬೇಕು. ಈ ಥರ ಎಲ್ಲ ವಿಡಿಯೋ ಲಾಂಗಲ್ಲಿ. ಸರಿನಾ? ಈ ಥರ ಬಂದು ವಿಡಿಯೋ ಡಿಲೀಟ್ ನಾ ಮಾಡ್ತಾಯಿದ್ದೀನಿ. ಸೊ ನಮ್ಮಲ್ಲಿಂದು ಸೊ ನಿಮ್ಗೆ ಎಲ್ಲಿವರೆಗೂ ಬೇಕಾಗ್ತೈತಿ ಈ ವಿಡಿಯೋ ತಕ್ಕಂಗೆ ಇಲ್ಲಿ ಕಟ್ ಮಾಡ್ಕೋಬೋದು. ಇಷ್ಟೇ, ಇಷ್ಟೇ. ಸೊ ನಾವು ಚೂರು ಇಲ್ಲಿವರೆಗಿದೆ ಅಲ್ವಾ, ಸೊ ಇಲ್ಲಿ ಕಟ್ ಮಾಡ್ಕೋ. ಸರಿ, ಸಾಂಗ್ ಅಂತೂ ಬಂತು. ಈ ಥರ ವಿಡಿಯೋನ ಈ ಥರ ಇರುತ್ತೆ, ಅದು ಎಡಿಟಿಂಗ್ ಮಾಡುವಾಗ ಈ ಥರ ಇರುತ್ತೆ. ನೀವು ಈ ಥರ ಎಡಿಟಿಂಗ್ ಇಲ್ಲಿ ಪ್ಲಸ್ ಮೇಲೆ ಐಕನ್ ಮಾಡಿ, ಕ್ಯಾಮ್ರಾ ಮೇಲೆ ಐಕನ್ ಮಾಡಿ, ಈ ಥರ ಫುಲ್ ಸ್ಕ್ರೀನ್ ವಿಡಿಯೋ ಆಗುತ್ತೆ.
ಆದ ನಂತರ ಡೌನ್ಲೋಡಿಂಗ್ ಯಾವ ಥರ ಮಾಡೋದನ್ನು ನೋಡೋಣ. ಇಲ್ಲಿ ಸೆಟ್ಟಿಂಗ್ ಇದೆ ಅಲ್ವಾ, ಸೆಟ್ಟಿಂಗ್ ಆಯ್ಕೆ ಮೇಲೆ ಒಂದು ಚೌಕ್ ಬಾಕ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮ್ಮ ಫೋನಿಗೆ ತಕ್ಕಂಗೆ ಇಲ್ಲಿ ಕೆಳಗಡೆ 1080p ಇದೆ ಅಲ್ವಾ, ಸೊ ನಮ್ಮ ಫೋನ್ ಹೈ ಲೆವೆಲ್ ಇತ್ತಂದರೆ 4K ಒಳಗೆ ಮಾಡ್ಕೋಬೋದು. ನನ್ನ ಸಜೆಷನ್ 1080p ಒಳಗೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಎಕ್ಸ್ಪೋರ್ಟಿಂಗ್ ಅಂತ ಇರುತ್ತೆ, ಸೊ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟಿಂಗ್ ಆಗುತ್ತೆ. ರೆಸಲ್ಯೂಷನ್, ಫ್ರೇಮ್ ರೇಟ್ ಎಲ್ಲ ಇಡಬೇಕಂದ್ರೆ ಇದೆ ಎಲ್ಲದಲ್ಲ. ಕ್ವಾಲಿಟಿ ಹೈ ಲೆವೆಲ್ ಕ್ವಾಲಿಟಿ 3.9 ಇಡಿ, ಕ್ವಾಲಿಟಿ 3.9 ಫುಲ್ ಅಂತ ಇಡಿ. ಫುಲ್ ಅಂತ ಇಟ್ಟು ಎಕ್ಸ್ಪೋರ್ಟ್ ಅಂತ ಮಾಡಿ. ಎಕ್ಸ್ಪೋರ್ಟ್ ಆಗುತ್ತಾ ಇದೆ ಅಲ್ವಾ, ಇದು ಫುಲ್ ತುಂಬಿದ ಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ, ಹೆಲ್ಪ್ಫುಲ್ ಆದರೆ ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ ಟ್ರೆಂಡಿಂಗ್ ಸಾಂಗ್ ಯಾವ್ದಾದ್ರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.